ಹಲೋ ಫ್ರೆಂಡ್ಸ್, ದಿಸ್ ಇಸ್ ರಾಹುಲ್. ಈ ಒಂದು ವಿಡಿಯೋದಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಒಂದು ಎಕ್ಸಾಮ್ಗೆ ಯಾವ್ಯಾವ ಚಾಪ್ಟರ್ ಗಳನ್ನ ಓದಬೇಕು, ರಾಜ್ಯಶಾಸ್ತ್ರ ಆಗಿರ್ಬೋದು, ಕಾಮರ್ಸ್ ಮತ್ತು ಆರ್ಟ್ಸ್ ನ ಒಂದು ಸ್ಟ್ರೀಮ್ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಅಂದ್ರೆ ನಿಮ್ಗೆ ಯಾವ್ಯಾವ ಅಧ್ಯಾಯಗಳಿಂದ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅನ್ನುವಂತಹ ಒಂದು ಐಡಿಯಾ ಸಿಗುತ್ತೆ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ತಯಾರಿ ಈ ಒಂದು ವಿಡಿಯೋದಿಂದ ನಾವು ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಎಷ್ಟು ಅಧ್ಯಾಯಗಳನ್ನ ಓದ್ಬೇಕು ನಾವು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಅಂತ ಅನ್ನೋದಾದ್ರೆ, ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ರೀತಿ PDF ನೋಟ್ಸ್ ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ, ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಮ್ಮನ್ನ ಫಾಲೋ ಮಾಡಬಹುದು. ಅಲ್ಲೂ ಕೂಡ ನಾವು ನಿಮಗೆ ಕಂಟೆಂಟ್ ಕೊಡ್ತೀವಿ. ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ನಮ್ಮನ್ನಲ್ಲಿ ಕೇಳಬಹುದು. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನಮಗೆ 9 ಅಧ್ಯಾಯಗಳನ್ನ ನಾವು ನೋಡ್ತೀವಿ. ನಾವು ಓದ್ಬೇಕಾಗಿರ್ತಕ್ಕಂಥದ್ದು ಎಷ್ಟಂತಂದ್ರೆ ಕೇವಲ 4.5 ಅಧ್ಯಾಯವನ್ನ ನಾವು ಓದ್ಬೇಕಾಗತ್ತೆ. ಹಾಗಾದ್ರೆ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಉಗಮ, ಚುನಾವಣೆ ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಭಾರತದಲ್ಲಿ ಆಡಳಿತ ಯಂತ್ರ, ಸಾಮಾಜಿಕ ಚಳುವಳಿಗಳು, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರ್ತಕ್ಕಂಥ ಒಂದು ಸವಾಲುಗಳು, ಈ ಒಂದು ಅಧ್ಯಾಯವನ್ನ ಅರ್ಧ ಓದ್ಕೊಂಡ್ಬಿಡಿ. 4 ಅಧ್ಯಾಯವನ್ನ ಸಂಪೂರ್ಣವಾಗಿ ಓದ್ಬೇಕು. ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಒರಿಜಿನ್ ಅಂಡ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಎಲೆಕ್ಷನ್ ಅಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, administrative machinery in India, social movements and their political implications, nation building. You need to read only half of the chapter for your midterm examination. Next sociology ನೋಡೋದಾದ್ರೆ ಕೇವಲ 4 ಅಧ್ಯಾಯಗಳನ್ನ ಓದ್ಕೊಂಡ್ಬಿಡಿ. ಭಾರತದ ಸಮಾಜ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರ, ಸಾಮಾಜಿಕ ಅಸಮಾನತೆ, ಒಳಗೊಳ್ಳುವಿಕೆ ತಂತ್ರಗಳು, ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ. ಇಂಗ್ಲಿಷ್ ಮೀಡಿಯಂ ಒಂದ್ಸಲ ನೋಡ್ಕೊಂಡ್ಬಿಡಿ. ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಅಂಡ್ ಡೆಮೋಗ್ರಫಿ, ಎಕ್ಸ್ಕ್ಲೂಷನ್ ಇನ್ಕ್ಲೂಷನ್ ಆಸ್ ವೆಲ್ ಆಸ್ ಸೋಷಿಯಲ್ ಇನ್ಇಕ್ವಾಲಿಟಿ, ಸ್ಟ್ರಾಟಜೀಸ್ ಫಾರ್ ಇನ್ಕ್ಲೂಷನ್. ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಇನ್ನೊಂದು 5ನೇ ಅಧ್ಯಾಯ ಭಾರತದಲ್ಲಿ ಕುಟುಂಬ, ಈ ಒಂದು ಅಧ್ಯಾಯವನ್ನು ಅರ್ಧ ಓದ್ಕೊಂಡ್ಬಿಡಿ. ಫ್ಯಾಮಿಲಿ ಇನ್ ಇಂಡಿಯಾ ಅರ್ಧ ಓದ್ಲೇಬೇಕಾಗತ್ತೆ. ಹಿಸ್ಟ್ರಿಯನ್ನ ನೋಡೋದಾದ್ರೆ ಪೀಠಿಕೆ ಓದ್ಕೊಳ್ಬೇಕು. ಪೀಠಿಕೆ, ಶಿಲಾಯುಗ, ಸಿಂಧು ನದಿ ನಾಗರಿಕತೆ, ಪ್ರಾಚೀನ ಯುಗ, ಅದಾದ ನಂತರ ಮಧ್ಯಕಾಲೀನ ಯುಗದಲ್ಲಿ ಕೇವಲ 2ರಿಂದ 3 ಅಧ್ಯಾಯಗಳನ್ನ ನೀವು ಸ್ವಲ್ಪ ಅಂದ್ರೆ ನೋಡ್ಕೋಬೇಕಾಗತ್ತೆ. ಅಲ್ಲಿಂದ ಕ್ವಶನ್ಸ್ MCQ ಮೇಲೆ ತೆಗಿತಕ್ಕಂತ ಒಂದು ಸಾಧ್ಯತೆ ಇದೆ. ಇಂಟ್ರಡಕ್ಷನ್, ಸ್ಟೋನ್ ಏಜ್, ಮೆಟಲ್ ಏಜ್ ಆಸ್ ವೆಲ್ ಆಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಏನ್ಸಿಯಂಟ್ ಏಜ್ or period, medieval age. You need to read only beginning 2 chapters you need to read for your midterm examination. As well as we will see economics ಅಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅದಾದ ನಂತರ ಪ್ರೊಡಕ್ಷನ್ ಅಂಡ್ ಕಾಸ್ಟ್. ನೆಕ್ಸ್ಟ್ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಸಂಪೂರ್ಣವಾಗಿ ಒಂದು ಓದ್ಕೊಳ್ಬೇಕಾಗತ್ತೆ ನೀವು. ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಮಾರ್ಕೆಟ್ ಇಕ್ವಿಲಿಬ್ರಿಯಂ. ಅದಾದ ನಂತರ ನೀವು ಇಂಟ್ರಡಕ್ಷನ್, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಇಂಟ್ರಡಕ್ಷನ್ ಅನ್ನ ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಅಧ್ಯಾಯ 1 ಪರಿಚಯ, ಅನುಭೋಗಿ ವರ್ತನೆ ಸಿದ್ಧಾಂತ, ಉತ್ಪಾದನೆ ಮತ್ತು ವೆಚ್ಚಗಳು. ಇದರಿಂದ 6 ಅಂಕದ ಪ್ರಶ್ನೆ ಬರುತ್ತೆ. 4 ಅಂಕದ ಪ್ರಶ್ನೆ ಇಲ್ಲಿಂದ ಬರುತ್ತೆ. ಅನುಭೋಗಿ ವೆಚ್ಚಗಳು, ಉತ್ಪಾದನೆ ವೆಚ್ಚಗಳು, ಇಲ್ಲಿಂದ 4 ಅಂಕದ ಪ್ರಶ್ನೆ ಬರ್ತಕ್ಕಂಥದ್ದು. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ, ಮಾರುಕಟ್ಟೆ ಸಮತೋಲನ. ನೆಕ್ಸ್ಟ್ ಇದು 5 ಅಧ್ಯಾಯಗಳನ್ನ ನೀವು ಕಂಪಲ್ಸರಿ ಓದ್ಕೊಳ್ಬೇಕು. ಯಾಕಂತಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ಗೆ. ಅದಾದ ನಂತರ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಂಪ್ಲೀಟ್ ಆಗಿ 1 ಅಧ್ಯಾಯವನ್ನು ಓದ್ಕೊಂಡ್ಬಿಡಿ, ಅದು ಕೂಡ ಪರಿಚಯ. ನೆಕ್ಸ್ಟ್ ನೋಡೋದಾದ್ರೆ ವ್ಯವಹಾರ ಅಧ್ಯಯನ ನೋಡೋದಾದ್ರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, as well as another 1 chapter remaining is ಇಷ್ಟು ಅಧ್ಯಾಯಗಳನ್ನ ನೀವು ಓದ್ಕೊಳ್ಬೇಕಾಗತ್ತೆ. ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ, ನಿರ್ವಹಣೆ ತತ್ವ, ವ್ಯಾವಹಾರಿಕ ಪರಿಸರ, ಯೋಜನೆ, ಸಂಘಟನೆ, ಸಿಬ್ಬಂದಿ ನಿರ್ವಹಣೆ, ಇವಿಷ್ಟು ಅಧ್ಯಾಯಗಳನ್ನ ನೀವು ಓದ್ಕೊಳ್ಬೇಕಾಗತ್ತೆ. ಅದೇ ರೀತಿ ಇಂಗ್ಲಿಷ್ ಸೆಕೆಂಡ್ PUC ಇಂಗ್ಲಿಷ್ ನೋಡೋದಾದ್ರೆ ರೋಮಿಯೋ ಅಂಡ್ ಜೂಲಿಯಟ್, 2 Dear on Children, ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ ಇನ್ ದ ಫಾರೆಸ್ಟ್, ಸನ್ನಿ ಮಾರ್ನಿಂಗ್ ವೆನ್ ಯು ಆರ್ ದ ಗಾರ್ಡನರ್, ಇಷ್ಟನ್ನ ಓದ್ಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಲೆಕ್ಕಶಾಸ್ತ್ರ, ಅಕೌಂಟೆನ್ಸಿ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಈ ಒಂದು ಸೆಕೆಂಡ್ ಚಾಪ್ಟರ್ ಅನ್ನ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಫರ್ಮ್, ಅಡ್ಮಿಷನ್ ಫಾರ್ ಪಾರ್ಟ್ನರ್, ಇವೆಲ್ಲ ಸಬ್ ಪಾಯಿಂಟ್ಸ್ ಅನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಕನ್ನಡದಲ್ಲೂ ಕೊಟ್ಟಿದ್ದೀನಿ, ಮೋಸ್ಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹೆಲ್ಪ್ ಆಗಲಿ ಅಂತ. ಅದಾದ ನಂತರ 4th ಚಾಪ್ಟರ್ ಅಲ್ಲಿ ಡಿಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಅದಾದ ನಂತರ ಪುಸ್ತಕ 2 ಅಂತಂದ್ರೆ ಈ ಬುಕ್ 2 ಭಾಗ 2 ಬುಕ್ 2 ನಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಈ ಒಂದು ಚಾಪ್ಟರ್ ನ ನೀವು ಓದ್ಬೇಕಾಗುತ್ತೆ. ಷೇರು ಬಂಡವಾಳದ ಲೆಕ್ಕಪತ್ರ ನಿರ್ವಹಣೆ, ಕನ್ನಡ ಸಿಲೆಬಸ್ ಮೇನ್ ಇಂಪಾರ್ಟೆಂಟ್. ಕದಡಿದ ಸಲೀಲಂ ತಿಳಿವಂದತೆ, ವಚನಗಳು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಳು, ಪಗೆಯಂಬಾಲಕನೆಂಬರೇ ಜಾಲಿಯ ಮರದಂತೆ, ಹಬ್ಬಲಿ ಅವರ ರಸಬಳ್ಳಿ. ಇಷ್ಟನ್ನ ಓದ್ಕೊಂಡಾದ ನಂತರ ಮತ್ತೆ ಬೆಳಗು ಜಾವವರೆಗೂ ನೀವು ಓದ್ಲೇಬೇಕಾಗತ್ತೆ ಪದ್ಯ ಭಾಗದಲ್ಲಿ. ಅದಾದ ನಂತರ ಮುಟ್ಟಿಸಿಕೊಂಡವನು ವಾಲ್ಪರೈ ಅಭಿವೃದ್ಧಿ ತಂದದ್ದು ಅಂತ, ಆಯ್ಕೆ ನಮ್ಮ ಕೈಯಲ್ಲಿದೆ, ಕನ್ನಡವನ್ನ ಕಟ್ಟುವ ಕೆಲಸ ದಣಿಗಳ ಬೆಳ್ಳಿ ಲೋಟ.
ನೆಕ್ಸ್ಟ್ ದೀರ್ಘ ಗದ್ಯದಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಗೆ 6 ರಿಂದ 7 ಅಧ್ಯಾಯಗಳನ್ನ ನೀವು ಓದ್ಕೊಳ್ಬೇಕಾಗತ್ತೆ ಕಂಪಲ್ಸರಿ. ಅದಾದ ನಂತರ ಕೆಲವೊಂದಿಷ್ಟು ಗ್ರಾಮರ್ ಕ್ವಶನ್ಸ್ ಕೂಡ ಬರುತ್ತೆ. ಆ ಗ್ರಾಮರ್ ಅನ್ನ ನೀವು ಓದ್ಕೊಳ್ಬೇಕಾಗತ್ತೆ. ಪತ್ರ ಲೇಖನ ಆಗಿರ್ಬೋದು, ಪ್ರಬಂಧ ಲೇಖನ ಅವೆಲ್ಲ ಇರುತ್ತೆ, ಅದನ್ನ ನೀವು ಓದ್ಬೇಕಾಗತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕಾಮರ್ಸ್ ಮತ್ತು ಆರ್ಟ್ಸ್ ನ ಸಿಲೆಬಸ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇವಿಷ್ಟನ್ನ ನೀವು ಕಂಪಲ್ಸರಿ ಆಗಿ ಓದ್ಕೊಳ್ಬೇಕು. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸ್ ಗಾಗಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು.